ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು, ತಾಲೂಕು ಚಿತ್ತಾಪುರ, ಜಿಲ್ಲಾ ಕಲಬುರಗಿ, ಹಲ್ಕಟ್ಟ ಕಷ್ಟ. ಸೊ ವಿದ್ಯಾರ್ಥಿಗಳೇ, ಇವತ್ತು ಯಾವ ವಾರ? ಶನಿವಾರ. ಯಾವ ಶನಿವಾರ? ಸಂಭ್ರಮ ಅಂತ. ಏನಪ್ಪಾ ಅಂತಂದ್ರೆ ನಮ್ಮ ಶಿಕ್ಷಣ ಇಲಾಖೆ ಏನಪ್ಪಾ ಅಂದ್ರೆ ಎಲ್ಲ ಶಾಲೆಗಳಲ್ಲಿ ಪ್ರತಿ ಶನಿವಾರ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಬ್ಯಾಗಿನ ಹೊರೆಯನ್ನ ತಗ್ಗಿಸಿ ಶನಿವಾರವನ್ನ ಸಂಭ್ರಮದಿಂದ ಖುಷಿಯಿಂದ ಮಕ್ಕಳೇನಪ್ಪ ಅಂದ್ರೆ ಆಚರಣೆ ಮಾಡಲಿ ಅಂತ ಹೇಳ್ತಾರೆ. ಈ ಸಂಭ್ರಮ ಶನಿವಾರವನ್ನ ತಂದಿದ್ದಾರೆ. ಸೊ ಇದು ಸಂಭ್ರಮ ಶನಿವಾರ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳ 3ನೇ ಶನಿವಾರ. ಆಲ್ರೆಡಿ 2 ಶನಿವಾರ ಏನು ಮಾಡಿದೀವಪ್ಪ ಅಂದ್ರೆ ಎಕ್ಸರ್ಸೈಸ್ ಮಾಡಿದ್ವಿ. 3ನೇ ಶನಿವಾರನೂ ಕೂಡ ನಾವೇನು ಮಾಡಿವಿ ಅಂದ್ರೆ ಈಗ ದೈಹಿಕ ಕಸರತ್ತನ್ನು ಮುಗಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈ ಸಂಭ್ರಮ ಶನಿವಾರವನ್ನ ಪ್ರತಿ 3ನೇ ಶನಿವಾರ ಆಚರಣೆ ಮಾಡ್ತೀವಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂತಂದ್ರೆ, ಇಲ್ಲಿ ನೋಡ್ಬೋದು ಒಂದು ಮುದ್ದು ಪುಟಾಣಿ ಒಂದು ಚಾರ್ಟ್ ಅನ್ನ ಹಿಡ್ಕೊಂಡು ಬಂದಿದ್ದಾಳೆ. ಹೌದಾ? ಇದು ಚಾರ್ಟ್ ನಲ್ಲಿ ಏನ್ ಬರೆದಿದ್ದಾರೆ ಅಂತ ನೀವು ಓದ್ತಮ್ಮ? ಇಲ್ಲಿ ಏನ್ ಬರೆದಿದ್ದಾರೆ? ಸಂವಹನ, ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ. ಭಾಗಶ್ರೀ ಕ್ಲಾಸ್ ಹಾಕ್ರಿ. ಓಕೆ, ಈಗ ಇವತ್ತಿನ ವಿಷಯ ವಿಶೇಷ ಚೇತನವುಳ್ಳ. ಏನಿದು ವಿಶೇಷ ಅಂದ್ರೆ ಏನು? ಸ್ಪೆಷಲ್. ಸೊ ಮೊದಲೆಲ್ಲ ಏನಪ್ಪಾ ಅಂತಂದ್ರೆ ಯಾರ್ಯಾರು ಏನಪ್ಪಾ ಅಂದ್ರೆ ಅಂಗವೈಕಲ್ಯವನ್ನ ಹೊಂದಿದ್ರು ಅವರಿಗೆಲ್ಲ ಏನಪ್ಪಾ ಅಂದ್ರೆ ಬೇರೆ ಬೇರೆ ಪದಗಳನ್ನ ಯೂಸ್ ಮಾಡಿಕೆಸಿ ಕರಿತಿದ್ರು. ಅದರಿಂದ ಅವ್ರ ಮನಸ್ಸಿಗೆ ಭಾಳ ನೋವಾಗ್ತಿತ್ತು. ಆಕ್ಚುಲಿ ನಮಗೆ 2 ಕೈ 2 ಕಾಲು ಇರೋದನ್ನು ಕೂಡ ಮಾಡಲಾರ್ದಂತ ಸಾಧನೆಯನ್ನ ಏನಪ್ಪಾ ಅಂತಂದ್ರೆ ಒಂದು ಕಾಲು ಇರೋರು ಮತ್ತೇನಪ್ಪ ಅಂದ್ರೆ 2 ಕೈ ಇರೋರು ಅಂಥವೆಲ್ಲ ಸಾಧನೆ ನಾವು ಮಾಡಕ್ ಆಗ್ತಾ ಇಲ್ಲ. ಅಂತ ಸಾಧನೆಯನ್ನ ಮಾಡಿದ್ದಾರೆ, ನಮ್ಮ ಕಣ್ಣೆದ್ರಿದಾವ. ಸೊ ಹಾಗಾಗಿ ಮಕ್ಕಳೇ, ಇವತ್ತಿನ ದಿನ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ವಿಷಯವನ್ನ ತಗೊಂಡೇನಪ್ಪಾ ಅಂದ್ರೆ ಕೆಲವೊಂದು ಚಟುವಟಿಕೆಗಳನ್ನ ಮಾಡಲು ಹೊರಟಿದ್ದೇವೆ. ಎಲ್ಲರೂ ರೆಡಿ ಇದ್ದೀರಾ? ಓಕೆ. ಈ ಒಂದು ಸಂಭ್ರಮ ಶನಿವಾರದ ಪ್ರಯುಕ್ತ ಇಲ್ಲಿ ಸೇವಂತಿ ಎಂಬ ವಿದ್ಯಾರ್ಥಿನಿ ಒಂದು ಕಣ್ಣು ಕಾಣಲಾರದಂತ ಒಬ್ಬ ಹುಡುಗಿಯ ಪಾತ್ರವನ್ನ ಮಾಡಲು ಹೊರಟಿದ್ದಾಳೆ. ಓಕೆ, ಸ್ಟಾರ್ಟ್. ತರಗತಿಯಲ್ಲಿ ನನ್ನ ಶಿಕ್ಷಕರು ಎಲ್ಲಿ? ನನ್ನ ಸ್ನೇಹಿತರು ಏನು ಮಾಡುತ್ತಿದ್ದಾರೆ? ನನ್ನ ಪುಸ್ತಕ ಎಲ್ಲಿ? ನನ್ನ ಸ್ನೇಹಿತರು ಏನು ಮಾಡುತ್ತಿದ್ದಾರೆ? ನೋಡಿ, ಇಲ್ಲಿ ಸೇವಂತಿ ಎಂಬ ವಿದ್ಯಾರ್ಥಿನಿ ಏನಪ್ಪಾ ಅಂತಂದ್ರೆ ಅವಳಿಗೆ ಕಣ್ಣು ಕಾಣ್ತಾ ಇಲ್ಲ. ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ. ತರಗತಿ ಹುಡುಕಾಡಕ್ ಆಗ್ತಾ ಇಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಪುಸ್ತಕ ಎಲ್ಲ ಎಲ್ಲಿ ಅದಾವ ಅಂತಂದ್ರೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಈಗ ಎಲ್ಲನೂ ಎಲ್ಲಿದಾವೆ ಅಂತ ಕಾಣ್ಬೇಕಂದ್ರೆ ಕಣ್ಣು ಇರ್ಬೇಕಾ? ಎಸ್. ಈಗ ಕಣ್ಣು ಇರ್ಲಾರ್ದವ್ರು ಏನ್ ಮಾಡ್ಬೇಕು? ಈಗ ನನ್ನ ಸೇವಂತಿಗೆ ಏನಪ್ಪಾ ಅಂದ್ರೆ ಬಟ್ಟೆ ತೆಗೆದಪ್ಪ ಅಂತಂದ್ರೆ ಅವ್ರಿಗೆ ಕಣ್ಣು ಕಾಣ ಸ್ಟಾರ್ಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದಪ್ಪ ಅಂತಂದ್ರೆ ಕೆಲವೊಬ್ರಿಗೆ ಬಹಳ ಮೈನರ್ ಅಂದ್ರೆ ಅಂಗವೈಕಲ್ಯ ಯಾವಾಗ್ಲಿಂದ ಬರ್ತಾವಪ್ಪ ಅಂದ್ರೆ ಕೆಲವೊಬ್ಬರಿಗೆ ಹುಟ್ಟಿನಿಂದ ಬರ್ತಾವ. ಇನ್ನು ಕೆಲವರಿಗೆ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಏನೋ ಅಪಘಾತ ಆಕ್ಸಿಡೆಂಟ್ ಆಗಿನಪ್ಪ ಅಂದ್ರೆ ಅವರು ಕೈ ಕಾಲು ಕಣ್ಣುಗಳನ್ನ ಕಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಇವತ್ತಿನ ದಿನಗಳಲ್ಲಿ ತಂತ್ರಜ್ಞಾನ ಎಷ್ಟು ಬೆಳೆದಪ್ಪ ಅಂತಂದ್ರೆ ನಾವು ಹೋಗಿ ಹಾಸ್ಪಿಟಲ್ ಚೆಕ್ ಮಾಡಿದೀವಿ ಅಂತಂದ್ರೆ ಏನಾದ್ರೂ ಮೈನರ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಚಿಕಿತ್ಸೆಯನ್ನ ಕೊಡ್ತಾರೆ. ಈಗ ಕೆಲವರಿಗೆ ಏನಪ್ಪಾ ಅಂತಂದ್ರೆ ಕಣ್ಣು ದಾನ ಮಾಡ್ತಾರ. ಕೇಳಿರ್ಬೇಕು ನೀವೆಲ್ಲ, ದಾನ ಮಾಡ್ತಾರೆ. ಅವು ದಾನ ಮಾಡಿದ್ರಿಂದ ಇವರಿಗೆ ಒಂದು ಸ್ವಲ್ಪ ಸಮಸ್ಯೆ, ಏನು ರೆಟಿನಾ ಸಮಸ್ಯೆ ಐತಾ ಅಥವಾ ಐರಿಶ್ ಅಂತ ಬರ್ತದೆ. ಸೊ ಅದನ್ನ ಏನ್ ಮಾಡ್ತಾರೆ, ರಿಪ್ಲೇಸ್ ಮಾಡಿ ಅವ್ರಿಗೆ ಕಣ್ಣು ಕಾಣ್ತದ. ಹೌದಲ್ಲ? ಇವ್ ಡಾಕ್ಟರ್ ರಾಜ್ಕುಮಾರ್ ಏನು ಎಲ್ಲರಿಗೊಂದು ಘೋಷಣೆ ಕೊಟ್ರು. ಏನ್ ಕೊಟ್ಟರು ಘೋಷಣೆ? ಅವರು ಎಲ್ಲರೂ ಏನ್ರಿ, ನಿಮ್ಮ ಕಣ್ಣುಗಳನ್ನ ಏನ್ ಮಾಡ್ರಿ, ಬೇರೆಯವ್ರಿಗೆ ದಾನ ಮಾಡ್ರಿ. ನಾವು ಅದೇ ಆ ವ್ಯಕ್ತಿ ಸತ್ತನಪ್ಪ ಅಂದ್ರೆ ಒಯ್ದು ಮಣ್ಣಾಗಿಡ್ತೀವಿ, ಇಲ್ಲಪ್ಪ ಅಂದ್ರೆ ಏನ್ ಮಾಡ್ತೀವಿ, ಅಗ್ನಿ ಬೆಂಕಿ ಹಚ್ಚಿ ಬಿಡ್ತೀವಿ. ಅವಾಗ ಏನಾಯ್ತು, ದೇಹ ಹೋಗ್ಬಿಡ್ತದ, ಹಾಳಾಗೋಯ್ತು. ಸೊ ಹಾಗಾಗಿ ಒಬ್ಬ ವ್ಯಕ್ತಿ ತೀರ್ಕೊಂಡಪ್ಪ ಅಂತಂದ್ರೆ ಅವನ ಅಂಗಗಳನ್ನ ಏನ್ ಮಾಡ್ಬೇಕು, ನಾವು ದಾನ ಮಾಡ್ಬೇಕು. ಇನ್ನೊಬ್ರಿಗೆ ಏನಪ್ಪಾ ಅಂತಂದ್ರೆ ಕಣ್ಣಿರ್ಲಾರ್ದವ್ರು ನೋಡ್ಬೋದು, ಯಾರಿಗೆ ಕಿಡ್ನಿ ಇಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಈ ತರ ಬಳಸಿ ಚಿಕಿತ್ಸೆಯನ್ನ ಕೊಡ್ತಾರೆ. ಹೇಳ್ತಾ ಎಲ್ಲರಿಗೆ. ಈಗ ನೋಡೋಣ, ಇಲ್ಲಿ ಸೇವಂತಿ ಇದ್ದಾಳೆ. ಸೇವಂತಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅವ್ಳು ಹೇಳ್ತಾಳೆ. ನೋಡೋಣ. ಸೇವಂತಿ, ಇದೇನದಮ್ಮ? ಏನಿದೆ? ಕಾಣಲಾಗಲ್ಲ. ಈಗ ಸೇವಂತಿ ಕೈಯಾಗ ಕೊಡ್ತೀನಿ, ಈಗ ಕಾಣ್ತಾ ಇಲ್ಲ. ಇದು ಏನಂತ ಗೊತ್ತಾಯ್ತು? ಏನಿದೆ? ಸರಿ ಇದ್ರೆ ಚಪ್ಪಾಳೆ ಬರಲಿ.
ಗಮ ಫೆವಿಕಾಲ್ ಡಬ್ಬಿ ಇದೆ ಕರೆಕ್ಟಾ? ಯಾವ ತರ ಕುಣ ಹಿಡಿದಳು? ಸ್ಪರ್ಶ ಕರೆಕ್ಟಾ? ಈ ಥರ ಸ್ಪರ್ಶ ಮೂಲಕ ಕಂಡುಹಿಡೋದು. ಇನ್ನೂ ಕೆಲವೊಂದು ತಿನ್ನೋ ಐಟಮ್ಸ್ಗಳು ಇರ್ತಾವ. ನಾನು ಬಾಳೆಹಣ್ಣು ಕೊಡ್ತೀನಿ ಅವ್ರ ಕೈಯಾಗ. ಬಾಳೆಹಣ್ಣು ಕೊಟ್ಟಾಗ ಏನು ಮಾಡ್ತಾಳೆ? ತಗೊಂಡು ಮುಟ್ಟಿದ್ರೆ ಗೊತ್ತಾಗ್ತದೆ, ಮುಟ್ಟಿದ್ರೂ ಗೊತ್ತಾಗುತ್ತೆ. ಇಲ್ಲಪ್ಪ ಅಂದ್ರೆ ವಾಸನೆಯಿಂದನೂ ಕುಣ ಹಿಡಿಬೋದ ಏನೋ ಅಂತ ಈಗ ನಾವು ಕೊಡ್ತೀನಿ ರೀ. ಇದು ಅಮ್ಮ ಏನದ ಹಾಂ ಸ್ಟೆಪ್ಲರ್ ಏನದ? ಸ್ಟೆಪ್ಲರ್ ಕರೆಕ್ಟ್ ಅದನ? ಓಕೆ, ಅದು ಹೇಳ. ಈಗ ಇನ್ನೊಂದು ಕೇಳ್ತೀನಿ, ಅದು ಕಲರ್ ಯಾವ್ದದ ನೋಡ್ರಿ. ಈಗ ಕಲರ್ ಸಮಸ್ಯೆ ಹೊಂಟಿತ್ತು, ಊಟದ ಹೇಳ್ದು ಬಣ್ಣದ ಸಮಸ್ಯೆ. ಈಗ ನಿಮಗೆ ಕೇಳ್ತೀನಿ, ಯಾರಿಗೆ? ನೀವು ಹೇಳಮ್ಮ ಯಾವ ಕಲರ್ ಅದು? ಹಾಂ, ಎಲ್ಲೋ ಕಲರ್. ನೀವು ಹೇಳಮ್ಮ ಯಾವ ಕಲರ್? ಅರಿಶಿಣ. ನೋಡು ಬೇರೆ ಬೇರೆ ಹೇಳ್ತಾರಲ್ಲ, ನೀವು ಎಲ್ಲ ಒಂದೇನೆ ಅರಿಶಿಣ. ನೀವು ಹೇಳಮ್ಮ ಯಾವ್ದು? ಹಾಂ, ಎಲ್ಲೋ ಅರಿಶಿಣ ಅಲ್ಲ. ಹಾಂ, ಅರಿಶಿಣ ಅದ. ಎಲ್ಲವೂ ಒಂದೇ, ಅರಿಶಿಣ ಒಂದೇ, ಹೌದಲ್ಲ? ಓಕೆ, ಈಗ ನೆಕ್ಸ್ಟ್ 7th ಇದು ಯಾವುದು? ಹಾಂ, ಯಾವ ಕಲರ್ ಹೇಳು? ಕಲರ್ ಗೊತ್ತಿಲ್ಲ. ಓಕೆ, ನೀವು ಹೇಳ್ರಿ ಯಾವ ಕಲರ್? ಓಕೆ, ನೀವೆಲ್ಲರೂ ಏನಪ್ಪ ಅಂದ್ರೆ ನೋಡ್ಬೋದು, ಗುರುತಿಸ್ಬೋದು. ಕರೆಕ್ಟ್ ಇಲ್ಲ? ಕೆಲವೊಂದು ಸ್ಪರ್ಶ ಜ್ಞಾನದ ಮೂಲಕ ಗೊತ್ತಾಗುತ್ತೆ. ಪೆನ್, ಸ್ಕೆಚ್ ಪೆನ್ ಅಂತ ಹೇಳಿದ್ರು ಕರೆಕ್ಟಾಗಿ, ಬಟ್ ಬಣ್ಣ ಗೊತ್ತಾಗ್ತಾ ಇಲ್ಲ. ಹೌದಾ? ಈ ಥರ ಸಮಸ್ಯೆಗಳು ಬರ್ತಾ ಇರ್ತವೆ. ಈಗ ಇಲ್ಲಿ ಕೆಲವೊಬ್ರಿಗೆ ಏನಪ್ಪ ಅಂದ್ರೆ ನಾನು ಮಾತಾಡ್ತೀನಿ, ಅವ್ರು ಮಾತಾಡ್ತಾರೆ, ನೀವು ಯಾರಂತ ಪರಿಚಯ ಇದು ಗುರ್ತು ಹಿಡಿಬೇಕು ಅವರಿಗೆ. ಓಕೆನಾ? ನಿಮ್ಮದು ಯಾವ ಊರು? ಗಟ್ಟಿ ಮಾತಾಡ. ಯಾವ ಯಾವ ಕೇಳ್ಬೋದು. ನಿಮ್ಮ ಅಪ್ಪನ ಹೆಸರು? ಹಾಂ, ಎಲ್ಲ ಅಂತ. ಯಾರ ಮನೆಯವರು? ಕರೆಕ್ಟ್ ಇದ್ರೆ ಚಪ್ಪಲಿ ಬಂದಿ. ನೆಕ್ಸ್ಟ್ ಒಂದು ಯಾವ್ದು ಹಾಡಾಡು. ನೀ ಎಷ್ಟನೇ ತರಗತಿ? ಹಾಂ, 5ನೇ ತರಗತಿ. 5ನೇ ತರಗತಿ ಭಾಳ ಬಂದಿರಲ್ಲ? 5ನೇ ತರಗತಿ ಅಣ್ಣ. ರೈಟ್. ಇವತ್ತು ಯಾವ ವಾರ? ಯಾವ ವಾರ? ನಾಳೆ ಯಾವ ವಾರ? ನಮ್ಮ ತಾಲೂಕು ಯಾವುದು? ಸೀತಾಪುರ. ಜಿಲ್ಲೆ ಯಾವುದು? ಕಲಬುರಗಿ. ಯಾರ ಮಗ? ಈಗ ವಿಶೇಷ ಧ್ವನಿ ಇರುವಂತಹ ಮಗು ಬಾಮ ಪಟ್ಟಂತ ಗುರ್ತು ಹಿಡಿಬೋದು ಅನ್ಸುತ್ತೆ. ಯಾವ ರೂಮ ನಿಮ್ದು? ಹಾಂ, ಕೆಡಬೂರ. ಈ ಕಡೆ ಯಾವ ಊರ ಬರ್ತಲ್ಲ ಇಲ್ಲಿ? ಈ ಕಡೆ ಮಾಡಿದ್ದಾನೆ. ಈ ಕಡೆ ಬೆಳವಡಿಗೆ ಬರ್ತದ. ನಮ್ಮ ಮುಖ್ಯಮಂತ್ರಿ ಹೆಸರು? ಈಗಿನ ಮುಖ್ಯಮಂತ್ರಿ ಮೊನ್ನೆ ಚೇಂಜ್ ಆದ್ರು, ಸಿದ್ದರಾಮಯ್ಯ ಅಂತ ಬದಲು ಯಾರು? ಯಾರು ಈಗಿನ ಮುಖ್ಯಮಂತ್ರಿ? ಡಿ.ಕೆ. ಶಿವಕುಮಾರ್. ಕರೆಕ್ಟಾ? ಯಾರ ಮನೆಯವರು? ದೀಪಿಕಾ ಧ್ವನಿ ಎಲ್ಲ ಗೊತ್ತಾಗುತ್ತೆ. ಈಗ ಒಬ್ರು ಮಾತಾಡ್ತಾರೆ ನಿನಗೆ ಯಾರಂತ ನಡೀತಾರೆ. ಏನಮ್ಮ ನಿನ್ನ ಹೆಸರು? ಎಷ್ಟನೇ ಕ್ಲಾಸ್ ಇದ್ದಿ? ಮೂರು ಯಾವುದು? ಓಕೆ, ಯಾರ ಮನೆ ಮಾತಾಡೋದು? ಸರ, ನಾನು ಇಲ್ಲ. ನಾನೇ ಮಾತಾಡೋದು. ನಂಗೆ ಯಾರು? ಸರ್ Johnny, yes papa, eating sugar, no papa, open your mouth, ha ha ha, ಯಾರದು? ಸೌಂಡ್ ನೋಡು. ಏನು ನಿನ್ನ ಹೆಸರು? ಯಾರು ಹೇಳೀಗ? ಸಂಗೀತ. ಕರೆಕ್ಟಾ? ಓಕೆ, ಈಗ ಇನ್ನೊಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ. ಈ ಚಟುವಟಿಕೆಯಲ್ಲಿ ಏನಪ್ಪ ಅಂದ್ರೆ ಇಲ್ಲೊಂದು ಬೋರ್ಡ್ ಇದೆ.
ಬೋರ್ಡ್ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಕೆಲವು ಇಂಗ್ಲಿಷ್ ಸೆಂಟೆನ್ಸ್ ಅನ್ನು ಬರೆದಿದ್ದಾರೆ. ಅದಾವ ಸೆಂಟೆನ್ಸ್ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ಕರಿತೀನಿ ನಾನು. ಬಾ ಗೀತಾ. ಗೀತಾ 8ನೇ ತರಗತಿಯ ವಿದ್ಯಾರ್ಥಿನಿ ಇದ್ದಾಳೆ. ಗೀತಾಗೇನಪ್ಪ ಅಂತಂದ್ರೆ ಅಕ್ಷರಗಳು ಕಾಣ್ತಾವ? ಓಕೆ. ಗೀತಾ ಅಲ್ಲಿ ಹೆಂಗ್ ಬಂದಳು? ಇಲ್ಲಿಗೆ ಹೆಂಗ್ ಬಂದಳು? ನಡ್ಕೊಂತ ಬಂದಳ ಇದ್ರ ಬಂದಳ ಗಾಡಿನಾಗ ನಡ್ಕೊಂತ ಬಂದಳು. ಮತ್ತೇನಪ್ಪ ಅಂದ್ರೆ ಗೀತಾ ಕಾಣಕ್ ಬಂದದು ಇಲ್ಲಿ ಜನ ನಿಂತಾರ 30 ಜನ. ಓಕೆ. ಗೀತಾಗ ಕಣ್ಣು ಕಾಣ್ತಾವ. ಈಗ ನೋಡೋಣ ಇಲ್ಲಿ ಬರ್ದಿದ್ದು ಗೀತಾ ಏನಪ್ಪ ಅಂದ್ರೆ ಓದು ಏನಮ್ಮ ನನ್ ಕಿವಿ ಕೇಳಲ್ಲ. ಏನು ಓದ್ಲಾಕ್ ಬರಲ್ಲ? ಓಕೆ. ನನಗೂ ಕಿವಿ ಕೇಳಲ್ಲ. ಈಗ ಏನ್ ಮಾಡ್ತೀರಪ್ಪ ಅಂತಂದ್ರೆ ನನಗೆ ಓದ್ಲಾಕ್ ಬರ್ತದ. ನಾವು ಓದ್ಲೆ. ಈಗ ನೋಡಮ್ಮ ಯಾರ ಓದ್ತೀರ? ಈಸ್ ಮಂದಿದ್ದೀರಿ ಓದ್ತೀರಿ? ಎಲ್ಲರಿಗೂ ಕಾಣ್ತಾವ? ನನಗೂ ಕಾಣ್ತಾವ ಅಂದ್ರೆ ಕಿವಿ ಕೇಳಲ್ಲ ನಮ್ಗೆ ಸ್ವಲ್ಪ. ಈಗ ನೋಡ್ರಿ, ಈಗ ನಾ ಏನ್ ಮಾಡ್ತೀನಿ ಅಂತಂದ್ರ ಓದ್ತೀನಿ ನೋಡ್ರಿ. ಈಗ ಹಾಗ ಇಲ್ಲಿ ಇದು ಹೆಂಗ್ ಕೊಟ್ರಪ್ಪ ಅಂದ್ರೆ ಸ್ವಲ್ಪ ಉಲ್ಟಾ ಕೊಟ್ಟಾರ. ಸೀದಾ ಮಾಡ್ಕೊಂಡು ಓದ್ಬೇಕು. ಹೆಂಗ್ ಓದ್ಬೇಕಂದ್ರೆ ನಾನ್ ಟ್ರೈ ಮಾಡ್ಕೊಳ್ರಿ. ಇಲ್ಲಿ ನೋಡ್ರಿ, SCHOOL ಸ್ಕೂಲ್. ಇದು ಒಂದು ಪದ ಹಿಡ್ಕೊಂಡೆ ನಾವು, ಸ್ಕೂಲ್ ಅಂತ ಇತ್ತು. ನೆಕ್ಸ್ಟ್ ಬರ್ತೀನಿ ಈ ಕಡೆ ಓದೈತೆ ಟಿ ಅದ. OT ಅಂತ TO ಏನಾಯ್ತು? 2. ಯಾರು ಸಿಕ್ಕುತ್ತ ನೋಡಪ್ಪ? ಒಂದು ಸ್ಕೂಲ್ ಸಿಕ್ಕುತ್ತೆ, ಇನ್ನೊಂದು 2 ಸಿಕ್ಕುತ್ತೆ. ಮುಂದೆ ಬರ್ತೀನಿ ಈಗ. ಇಲ್ಲಿ WENT ವೆಂಟ್. WENT ವೆಂಟ್ ಅಂದ್ರೆ ಹೋದ. ರೈಟ್. ನೆಕ್ಸ್ಟ್ ಈ ಕಡೆ ಓದಕ್ ಬರಲ್ಲ. ನಾನು ಉಲ್ಟಾ ಓದಕ್ ಟ್ರೈ ಮಾಡ್ತೀನಿ. HARI ಹರಿ ಅಂತ ಕಿಸಿ. ಓಕೆ. ಈಗ ಅದು ಒಬ್ಬ ಹುಡುಗನ ಹೆಸರಾದ ಹರಿ ಅಂತಂದು ಕಿಸಿ. ಇಲ್ಲಿ ಪದಗಳು ಉಲ್ಟಾ ಪಲ್ಟಾ ಕೊಟ್ರೆ ನಾನು ಅದಕ್ಕೂ ಜೋಡಿಸಿ ಸೀದಾ ಮಾಡಿ ಓದ್ಬಿಟ್ಟು ಓದ್ಲಾ? ಓದ್ತೀನಿ ನೋಡ್ರಿ. ಯಾರಾದ್ರೂ ಮಾಡ್ತೀರಾ ಸೆಂಟೆನ್ಸ್? ಇಲ್ಲಿ ಹರಿ ಅದ, ಇಲ್ಲಿ ಸ್ಕೂಲ್ ಅದ, 2 ಅದ, ವೆಂಟ್ ಅದ. ಹರಿ ಸ್ಕೂಲ್ ಆಗಿಲ್ಲ, ಫ್ರೇಮ್ ಆಗಿಲ್ಲ. ಕರೆಕ್ಟ್. ಈ ಕಡೆ ಜೋರ ಚಪ್ಪಳಿ ಬರ್ಲಿ. ನೋಡ್ರಿ, ಹರಿ ವೆಂಟ್ ಟು ಸ್ಕೂಲ್. ಹರಿ ವೆಂಟ್ ಟು ಸ್ಕೂಲ್ ಅಂದ್ರೆ ಏನಂತ ಅರ್ಥ? ಹೊಂಟನಲ್ಲ, ಹೋದ. ಗೋಯಿಂಗ್ ಅಂದ್ರೆ ಹೋಲಕ್ ನಂಗ. ವೆಂಟ್ ಅಂದ್ರೇನು? ಹೋದ. ಈಗ ಎರಡನೇದು ಟ್ರೈ ಮಾಡ್ತೀರಿ. ಈಗ ಎರಡನೇ ಟ್ರೈ ಮಾಡಿ ನೋಡೋಣ. ಈಗ ಓದೋ ಈಗ ಟ್ರೈ ಮಾಡೋಣ. ಐಡಿಯಾ ಕೊಟ್ಟಿನಿ. ಈಗ MILK ಅಂತ ನೋಡ್ರಿ. ಮಿಲ್ಕ್ ಅಂದ್ರೆ ಏನು? ಹಾಲು. ಒಂದು ಪದ ಸಿಕ್ತ, ಹಾಲು. ಮುಂದೆ ಏನಾಗುತ್ತದು? ಡ್ರಿಂಕ್ ಅಂದ್ರೆ ಏನು? ಕುಡಿಯೋದು. ಏನು? ಮಿಲ್ಕ್ ಅಂತ ಕಿಸದಲ್ಲಿ ಮಿಲ್ಕ್ ಡ್ರಿಂಕ್. ಮುಂದಮ್ಮ 2. ನೆಕ್ಸ್ಟ್ ಲೈಕ್ಸ್. ನೆಕ್ಸ್ಟ್ ನೋಡ್ರಿ, ಕ್ಯಾಟ್ ಅಂದ್ರೆ ಬೆಕ್ಕು, ಮಿಲ್ಕ್ ಅಂದ್ರೆ ಹಾಲು, ಡ್ರಿಂಕ್ಸ್ ಅಂದ್ರೆ. ಈಗ ಸೆಂಟೆನ್ಸ್ ಮಾಡೋಣ. ಈಗ ಹೋಯ್ತು ಅದಕ್ಕೆ ಈಜಿ ಆಯ್ತು. ಲೈಕ್ಸ್ ಕ್ಯಾಟ್ ಬರ್ಲಿ ಒಂದ್ಸರಿ ಹೇಳೋದು. ಚಪ್ಪಳೆ ಬರ್ಲಿ. ಓಕೆ. ಈಗ ಅದರಲ್ಲಿ ಈಗ ಲಾಸ್ಟ್ ನೋಡೋಣ. ಲಾಸ್ಟ್ ಒಂದು ಸೆಂಟೆನ್ಸ್ ಇದೆ ನೋಡ್ರಿ. ಏನು ಬಂದಿದ್ದು? ಏನಾಯ್ತು? ಫ್ರೂಟ್ ಅಂದ್ರೆ ಏನು? ಗುಡ್. ಫ್ರೂಟ್. ಇದೇನು? ಈಸ್. ಬನಾನಾ. ಈಗ ಸೆಂಟೆನ್ಸ್ ಮಾಡಿ ನೋಡಮ್ಮ. ಕೇಳಕ್ಕೆ ಗಿಜಿಗಿದೆ ಸ್ವಲ್ಪ ತಪ್ಪು ಅಂತ. ಬನಾನಾ. ಯಸ್, ವೆರಿ ಗುಡ್. ಚಪ್ಪಾಳೆ ಬರ್ಲಿ. ಬನಾನಾ ಇದೆ. ಈ ಒಂದು ಚಟುವಟಿಕೆ ಏನಪ್ಪಾ ಅಂತಂದ್ರೆ ಈಗ ನಮಗ್ ಕಣ್ಣು ಇದ್ದವರಿಗೆ ಓದ್ಲಕ್ ಕಷ್ಟ ಆಗ್ಲತ್ತಲ್ಲ ಕಷ್ಟ ಆಯ್ತಲ್ಲ. ಸ್ವಲ್ಪ ಏನಂದ್ರೆ ಉಲ್ಟಾ ಪಲ್ಟಾ ಕೊಟ್ರೆ ಮತ್ತೆ ಸೆಂಟೆನ್ಸ್ ಗ್ರಾಮೆಟಿಕಲ್ ಇಲ್ಲ. ಈಗ ನಾವೇನ್ ಮಾಡಿ ಗ್ರಾಮೆಟಿಕಲ್ ಆಗಿ ಓದೋದನ್ನ ಕಲ್ತೀವಿ. ಸೊ ಹಾಗಾಗಿ ಯಾರಿಗಾದ್ರೂ ದೃಷ್ಟಿ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಅಂತವ್ರಿಗೆ ಏನಪ್ಪ ಅಂದ್ರೆ ಹೀಯಾಳಿಸ್ಬಾರ್ದು. ನೀನು ಕಣ್ಣು ಕಾಣಲ್ಲ ಅಂತ ಮಾಡ್ಬಾರ್ದು, ಮಜಾಕ್ ಮಾಡ್ಬಾರ್ದು. ಅರ್ಥ ಆಗಿಲ್ಲ? ಅವ್ರ ಸಲಕ್ಕೆ ಸ್ಪೆಷಲಿ ಬ್ರೈಲ್ ಲಿಪಿ ಅಂತದ, ಅದನ್ನ ಮುಟ್ಟಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಪರ್ಶವನ್ನ ಮಾಡಿ ಅವರು ಪುನಃ ಹಿಡಿತಾರ, ಓದ್ತಾರ.
ಆಯ್ತಾ? ಈಗ ಅವರೇ ಹಸ್ಕೋತಾರ ಅಂದ್ರೆ ನೀವು ಎಲ್ಲ ಕೈ ಕಾಲು ಕಣ್ಣು ಕಿವಿ ಎಲ್ಲ ಗಟ್ಟಿ ಮುಟ್ಟಾವ, ನಿಮ್ಗೆ ಎಲ್ಲ ಜ್ಞಾನೇಂದ್ರಿಯಗಳು ಪರ್ಫೆಕ್ಟ್ ಅವ. ನೀವು ಓದ್ಬೇಕಾ ಓದ್ಬೇಡ್ದ? ಓದ್ಬೇಕಲ್ಲ. ಎಸ್, ಈ ರೀತಿ ಎಲ್ಲರೂ ಚಂದಾಗಿ ಓದ್ರಿ. ಎಲ್ಲರಿಗೂ ಒಳ್ಳೆಯದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಹಿಡಿದಮ್ಮ, ಒಂದೊಂದು ಪಾಯಿಂಟ್. ನೀವು ಬೇರೊಬ್ಬರಿಂದ ಅಂಗವೈಕಲ್ಯವನ್ನು ಪಡೆಯಬಹುದು, ಹೌದಲ್ಲ? ಬೇರೆಯೊಬ್ಬರಿಂದ ಅಂಗವೈಕಲ್ಯ ಪಡೆಯಬಹುದಾ? ಪಡೆಯಬಹುದಾ? ಇಲ್ಲ. ಗುಡ್. ಅಂಧ ಮಕ್ಕಳಿಗೆ ಓದಲು ಸಾಧ್ಯವಿಲ್ಲ, ಹೌದಲ್ಲ? ಅಂಧ ಮಕ್ಕಳಿಗೆ ಓದಲು ಸಾಧ್ಯ ಇಲ್ಲ ಅಂತ ಹೌದಾ? ಹ? ಹೌದಾ? ಇಲ್ಲ. ಇಲ್ಲ ಅಂದ್ರೆ ಹೇಗೆ? ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಅವರು ಕೂಡ ಓದಬಹುದು. ಯಾವ ರೀತಿ ಅಂತಂದ್ರ ಬ್ರೈಲ್ ಲಿಪಿ ಅಂತ ಅವ್ರ ಸಲಕ್ಕೆ ಸ್ಪೆಷಲ್ ಪುಸ್ತಕ ಇದೆ, ಬ್ರೈಲ್ ಲಿಪಿ ಅಂತ. ಅವರಿಗೋಸ್ಕರನೇ ಏನಪ್ಪಾ ಅಂತಂದ್ರೆ ಗಡಿಯಾರಗಳನ್ನ ಏನಪ್ಪಾ ಅಂತಂದ್ರೆ ಇದಾವೆ. ಜಸ್ಟ್ ಅವ್ರು ಎದರಂದ್ರೆ ಸ್ಪರ್ಶ ಜ್ಞಾನ ಮೂಲಕ ಮುಟ್ಟೇನಪ್ಪಾ ಅಂತಂದ್ರೆ ಹೇಳ್ತಾರೆ ಏನಿದೆ ಎದರು. ಅವರು ಕೂಡ ನಮ್ಮಂತೆ ಏನ್ ಮಾಡಬಹುದು? ಓದಬಹುದು. ಅವರಿಗೋಸ್ಕರ ವಿಶೇಷವಾದ ಶಾಲೆಗಳಿವೆ. ಅವರು ಕೂಡ SSLC ಎಕ್ಸಾಮ್ ಬರೀತಾರೆ. ಅವರು ಕೂಡ ಏನಪ್ಪಾ ಅಂತಂದ್ರೆ ನೀವು ನೋಡಬಹುದು, ಪತ್ರಿಕೆಗಳೆಲ್ಲ ಬರ್ತದೆ. ವಿಶೇಷ ಚೇತನ ಮಕ್ಕಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ರ್ಯಾಂಕ್ 99% ತಗೊಂಡವ್ರು ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ಓದಲು ಬರೆಯಲು ಸಾಧ್ಯ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಹಕಾರ ನೀಡಲು ಸಾಧನ ಸಲಕರಣೆಗಳು ಬೇಕಾಗಬಹುದು, ಹೌದಲ್ಲ? ಸಾಧನೆ ಸಲಕರಣೆ ಏನೇನು ಬಳಸ್ತಾರೆ? ಈಗ ಅವರಿಗೆ ಕೆಲವರಿಗೆ ಏನಪ್ಪ ಅಂದ್ರೆ ಕಾಲು ಸಮಸ್ಯೆ ಇತ್ತ ಬಂದು ಏನ್ ಮಾಡ್ತಾರೆ? ವೀಲ್ ಚೇರ್ ಇರ್ತದೆ, ಮತ್ತೆ ಸ್ಟ್ಯಾಂಡ್ ಹಿಡ್ಕೊಂಡು ಏನಪ್ಪ ಅಂದ್ರೆ ನಡೀತಾರೆ. ಕರೆಕ್ಟಾ? ಓಕೆ. ಮತ್ತೆ ಮಾತನಾಡಲು ಸಾಧ್ಯವಾಗದ ಮಕ್ಕಳು ಚಾಣಾಕ್ಷರ. ಮಾತನಾಡಲಿಕ್ಕೆ ಬರ್ಲಾರ್ದವ್ರು ಚಾಣಾಕ್ಷರಲ್ಲ, ಅವರು ಕೂಡ ಚಾಣಾಕ್ಷರು. ಅವರು ಕೂಡ ಏನು ಚಾಣಾಕ್ಷರು, ಬಹಳ ಬುದ್ಧಿವಂತರು ಇರ್ತಾರೆ. ಇರಲ್ಲ? ಹಾ. ಶಾಲೆ ಎಂದರೆ ನಡೆಯಲು, ಮಾತನಾಡಲು ಮತ್ತು ಕಲಿಯಲು ಸಾಧ್ಯವಾಗುವ ಮಕ್ಕಳಿಗೆ ಮಾತ್ರ, ಹೌದಲ್ಲ? ಶಾಲೆ ಕೇವಲ ಯಾರಿಗಪ್ಪ ಅಂತಂದ್ರೆ ನಡ್ಲಕ್ ಬರೋರಿಗೆ ಅಂತವ್ರಿಗೆ ಮಾತ್ರ ಶಾಲೆನಾ? ಇಲ್ಲಿ ನಮ್ಮ ಶಾಲೆಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಎಲ್ಲಾ ಮಕ್ಕಳಿಗೂ ಕೂಡ ಒಂದೇ. ಎಲ್ರು ಕೂಡ ಹೌದಾ? ಏನೇ ಸಮಸ್ಯೆ ಇರ್ಲಕ್ಕ ಅವ್ರಿಗೆ ಏನಪ್ಪಾ ಅಂದ್ರೆ ಶಾಲೆಗೆ ದಾಖಲಾತಿ ತಗೊಳ್ತೀವಿ. ಅವ್ರಿಗೆ ಏನಪ್ಪಾ ಅಂದ್ರೆ ವಿಶೇಷವಾದ ತರಗತಿಯನ್ನು ಕೂಡ ಕೊಡ್ತೀವಿ. ಅವ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಶಾಲೆಗಳದಾವ. ಅಂತಲ್ಲಿ ಏನಪ್ಪಾ ಅಂದ್ರೆ ಯಾರ ತಂದೆ ತಾಯಿಗಳು ಸಿದ್ಧ ಇದ್ರಂದ್ರೆ ಅಂತವ್ರಿಗೆ ಹೋಗಿ ಅಡ್ಮಿಷನ್ ಮಾಡಿದ್ರೆ, ಅದಕ್ಕಾಗಿ ಯಾರು ಗೊತ್ತಾ, ಅಲ್ಲೂ ಕೂಡ ಟೀಚರ್ಸ್ನು ಕೂಡ ಹೆಂಗಿರ್ತಾರೆ ಗೊತ್ತ್ರಿ? ಯಾರಾದ್ರೂ ಭೇಟಿ ಮಾಡಿದ್ರೆ ಹೋಗಿದ್ರೆ ಶಾಲೆಗೆ ಹೋಗಿಲ್ಲ. ಅಲ್ಲಿರುವಂತ, ನಾನು ಹೋಗಿದ್ದೆ ಗುಲ್ಬರ್ಗದ ವಿಶೇಷ ಚೇತನ ಮಕ್ಕಳ ಶಾಲೆಗೆ ಹೋದಾಗ, ಅಲ್ಲಿ ಇರುವಂತಹ ಪ್ರಿನ್ಸಿಪಲ್ HM ಇದ್ದಾರೆ. ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಕಣ್ಣು ಕಾಣಲ್ಲ. ಬಟ್ ಅವ್ರೇನಪ್ಪಾ ಅಂದ್ರೆ ಆ ಶಾಲೆಯನ್ನ ನಡ್ಸ್ಕೊಂಡು ಹೋಗ್ತಾರೆ. ಹೆಡ್ ಬಾಸ್ ಹೋದೆ, ಆರಾಮಾಗಿ ಮಾತಾಡಿದ್ರು. ಏನ್ ಸರ್ ಯಾಕ ಅಂತ ಎಲ್ಲ ಮಾತಾಡಿದ್ರು. ಮತ್ತೆ ಏನ್ ಮಾಡಿದ್ರು? ಕ್ಲಾಸ್ ಕೋಣೆಗಳು ಕರ್ಕೊಂಡು ಹೋದ್ರು. ಸರ್ ಇದು 10ನೇ ಕ್ಲಾಸ್, ಇದು 9ನೇ ಕ್ಲಾಸ್, 8ನೇ ಕ್ಲಾಸ್ ಆರಾಮಾಗಿ ತೋರಿಸ್ತಾ ಇದ್ರ. ನಾನು ಕಣ್ಣಿರೋನು ಎಲ್ಲಿ ನಾನೇನ್ ನೋಡ್ತೀನಿ, ಯಾವ ತರಗತಿ ಎಲ್ಲಿ ಬರ್ದ ನೋಡ್ತೀನಿ. ಅಲ್ಲಿ ಬರ್ದ್ರೆ 9ನೇ ತರಗತಿ, ಇದು 8ನೇ ತರಗತಿ ಅಂತ ಓದಿ ಹೋಗ್ತೀನಿ. ಬಟ್ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ ಅಂದ್ರೂ ಕೂಡ ಅವ್ರ ಹೆಂಗ ಗೊತ್ತಾ, ವಿಶೇಷ ಚೇತನ, ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದು ಶಕ್ತಿ ಇದೆ. ಅದರಿಂದಾಗಿ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಪಾಠವನ್ನ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಮಾತನಾಡಲು ಬರೋದ್ರ ಜೊತೆ ನಾವು ಏನ್ ಮಾಡ್ಬೋದು? ಸ್ನೇಹಿತರಾಗ್ಬೋದು. ಈಗ ಈಗ ಅವನಿಗೆ ಊಟ ಮಾಡಿದಿಲ್ಲ ಅಂತ ಕೇಳಕ್ ಹೆಂಗ್ ಮಾಡ್ತೀವಿ? ಆಕ್ಟಿಂಗ್ ಸನ್ನೆಯ ಮೂಲಕ ಹೆಂಗ್ ಹೇಳ್ತಿ? ಈ ತರ ಊಟ ಮಾಡಿದೀನಿ ಅಂತ ಹೇಳ್ತಿ. ಅವನಿಗೆ ಬರ್ಕೊಂಡ್ ಬಂದಿದಿಲ್ಲ ಅಂತ ಹೆಂಗ್ ಕೇಳ್ತಿ? ಎಸ್. ನೀನಮ್ಮ ಅವ್ರಿಗೆ ಇಲ್ಲಿ ಬಾಲಕ್ ಹೆಂಗ್ ಹೇಳ್ತಿ? ಹೋಗಲಕ್ಕ. ಎಸ್. ನಿದ್ದೆ ಮಾಡ್ದಿಲ್ಲ ಅಂತ ಕೇಳಕ್ ಹೆಂಗ್ ಹೇಳ್ತಿ? ನಿದ್ದೆ. ಈ ತರ. ಹೌದಾ? ಇವೇನಪ್ಪಾ ಅಂದ್ರೆ ಮೊದಲಿಂದ ಆಂಗಿಕ ಭಾಷೆ, ಸನ್ನೆಯ ಭಾಷೆಗಳಿದಾವ. ಆ ಭಾಷೆಯ ಮೂಲಕ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅವ್ರ ಜೊತೆ ಏನ್ ಮಾಡ್ಬೋದು? ಸಂವಹನವನ್ನ ಮಾಡಬಹುದು. ಈ ರೀತಿ ಏನಪ್ಪಾ ಅಂದ್ರೆ ವಿಶೇಷ ಚೇತನಗಳವರೊಂದಿಗೆ ನಾವು ಅವರು ಕೂಡ ಏನಪ್ಪಾ ಅಂತಂದ್ರೆ ನಾವೇನಪ್ಪ ಅಂದ್ರೆ ಭೇದ ಭಾವ ಮಾಡಬಾರ್ದು. ಎಲ್ಲರೂ ಕೂಡ ಒಂದೇ. ಕೆಲವ್ರು ಏನ್ ಮಾಡ್ತಿರ್ತೀರಿ, ಅಡ್ಡ ಹೆಸರಿಂದ ಕರಿತಿರ್ತೀರಿ. ಅವ್ರಿಗೆ ಏನೋ ನಡ್ಲಾಕ್ ಬರ್ಲಂದ್ರೆ ಒಂದ್ ರೀತಿ, ಕಣ್ಣು ಕಾಣ್ಲಪ್ಪ ಅಂದ್ರೆ ಅಂದ್ ಕರಿಬಾರ್ದಂಗ. ಕರಿಯೋದ್ರಿಂದ ಏನಾಗ್ತದ? ಅವ್ರಿಗೆ ಮನಸ್ಸಿಗೆ ನೋವಾಗ್ತದ. ಈಗ ಚೇಂಜ್ ಮಾಡಕ್ಕಾಗತ್ತಾ? ಈಗ ಯಾರೋ ಒಬ್ರು ಕಪ್ಪಗಿರ್ತಾರ, ಕಪ್ಪಗಿದ್ರೆ ಬೆಳಗ್ ಮಾಡಕ್ ಬಟ್ ಅದು ನಾನು ಹೇಳ್ತಾ ಇದ್ದೆ ನಿನ್ನೆ ಪಾಠ ಮಾಡ್ಬೇಕಾದ್ರೆ, ಔಟರ್ ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟ್, ಇನ್ನರ್ ಬ್ಯೂಟಿ ಇಸ್ ಇಂಪಾರ್ಟೆಂಟ್. ಒಳಗಿನಿಂದ ಸೌಂದರ್ಯ ಇರುವ ಮನುಷ್ಯ ಹೊರಗ್ಲಿಂತ ನಾನು
ಕೆಂಪಗ ಇದ್ದೀನಿ, ಬೆಳ್ಳಗಿದ್ದೀನಿ, ನಾ ಎತ್ತರ ಇದ್ದೀನಿ ಅವೆಲ್ಲ ಏನಲ್ಲ. APJ ಅಬ್ದುಲ್ ಕಲಾಂ ನೋಡ್ತೀವಿ ರಾಷ್ಟ್ರಪತಿ ಮತ್ತು ಮಿಸೈಲ್ ಮ್ಯಾನ್ ವಿಜ್ಞಾನಿ ಆಗಿದ್ರು. ಅವ್ರೇನಪ್ಪಾ ಅಂದ್ರೆ ನೋಡ್ಲಕ್ಕ ಕಟ್ಟು ಸರಿಯಾಗಿರ್ಲಿಲ್ಲ, ಎಕಡೆಕಡೋ ಹೇರ್ ಸ್ಟೈಲ್ ಇತ್ತು. ಬಟ್ ಅವ್ರೇನು ನಮ್ಮ ದೇಶದ ರಾಷ್ಟ್ರಪತಿ ಮತ್ತು ವಿಜ್ಞಾನಿ ಆಗಿದ್ರು. ಕರೆಕ್ಟಾ? ಎಲ್ಲರೂ ನಾವು ಸಲಾಮ್ ಮಾಡ್ತೀವಲ್ಲ ಅವರಿಗೆ. ಈ ರೀತಿ ಏನಪ್ಪಾ ಅಂತಂದ್ರೆ ಯಾರು ಕೂಡ ಇದು ತಿಳ್ಕೊಳ್ಬಾರ್ದು, ಎಲ್ಲರೂ ಕೂಡ ಒಂದೇ ಅಂತ ಎಲ್ಲರಿಗೆ. ಓಕೆ, ಒಂದು ಜೋರ ಚಪ್ಪಾಳೆ ಬರ್ರಿ.